ಆಪ್ಕಿ ಅದಾಲತ್ನಲ್ಲಿ ಚಾಂಪಿಯನ್ ಬಾಕ್ಸರ್ ಮೇರಿ ಕಾಮ್ ಮೇಲೆ ಇರುವ ಆರೋಪ. ಇವರು ತುಂಬಾನೇ ಸ್ವಾರ್ಥಿಯಾಗಿದ್ದಾರೆ. ಮೇರಿ, ಆಪ್ಕಿ ಅದಾಲತ್ನಲ್ಲಿ ನಾನು ನಿಮ್ಮನ್ನ ಆ ಕಣ್ಣೀರಿನ ಬಗ್ಗೆ ಇವತ್ತು ಕೇಳ್ಬೇಕು ಅಂತ ಇದ್ದೀನಿ. ಯಾವುದನ್ನ ನೀವು ಮುಚ್ಚಿಟ್ಟಿದ್ದೀರಲ್ಲ. ಯಶಸ್ಸನ್ನ ಗಳಿಸಿದ ಮೇಲೆ, ದೊಡ್ಡ ಮಟ್ಟಕ್ಕೆ ಬೆಳೆದ ಮೇಲೆ ನೀವು ನಿಮ್ಮ ಹಸ್ಬೆಂಡನ್ನ ಡಿಚ್ ಮಾಡ್ಬಿಟ್ರಿ. ನಾನೇನೂ ಮಾಡ್ಲಿಲ್ಲ. ಅವರೇ ಚೀಟ್ ಮಾಡಿದ್ರು, ಡಿಚ್ ಮಾಡಿದ್ರು. ಲಾಸ್ಟ್ 2 ಇಯರ್ಸಿಂದ ನಾನ್ ಮುಚ್ಚಿಟ್ಟಿದ್ದೆ. ನೋಡಿ, ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅವರ ಸಕ್ಸಸ್ಫುಲ್ ಕರಿಯರ್ ಅನ್ನ ಬಿಟ್ಟು ಎಲ್ಲಿದೆ ಸಕ್ಸಸ್ಫುಲ್ ಕರಿಯರ್? ಯಾವ್ದೂ ಸಕ್ಸಸ್ಫುಲ್ ಕರಿಯರ್ ಇಲ್ವೇ ಇಲ್ಲ. ಗಲ್ಲಿ ಗಲ್ಲಿಲಿ ಫುಟ್ಬಾಲ್ ಆಡ್ತಾರೆ, ನೀವ್ ಕೂಡ ಆಡ್ತಿರಲ್ವಾ? ಆಡ್ತೀರ ತಾನೇ? ನೀವೇನಾದ್ರೂ ಸುನಿಲ್ ಚೇಟ್ರಿ ಆಗ್ಬಿಟ್ರಾ ಅಥವಾ ಬೈಚುಂಗ್ ಭುಟಿಯಾ ಆಗಿದ್ದೀರಾ? ಸತ್ಯ ಹೇಳ್ಬೇಕಂದ್ರೆ ಮದ್ವೆ ಮಾಡ್ಕೊಂಡ್ರು ನನ್ ಅರ್ನಿಂಗಿಂದ ಎಲ್ಲ ಸಿಕ್ಬಿಡ್ತು. ₹1 ಕೂಡ ಸಂಪಾದನೆ ಮಾಡ್ಲಿಲ್ಲ. ಅವರು ಏನ್ ಹೇಳಿದ್ರು ಅಂತಂದ್ರೆ, ಮನೆ ಮತ್ತೆ ಮಕ್ಕಳನ್ನ ಅವರೇ ನೋಡ್ಕೊಳ್ತಾ ಇದ್ರು, ತಮ್ಮ ಲೈಫನ್ನ ಸ್ಯಾಕ್ರಿಫೈಸ್ ಮಾಡಿದ್ರು. ಅದಕ್ಕೆ ನೀವು ಮೆಡಲ್ಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು. ಎಲ್ ಸ್ಯಾಕ್ರಿಫೈಸ್ ಮಾಡಿದ್ದಾರೆ? ನನ್ ತಾಯಿ ಇದ್ರು, ಆ ಹುಡ್ಗಿರಿದ್ರು, ನಾನ್ ಇಟ್ಕೊಂಡಿದೀನಿ ಸಹಾಯ ಮಾಡೋಕೆ. ಬೆಳಗ್ಗೆಯಿಂದ ಸಂಜೆ ತನಕ ಮಲ್ಗಿರೋರು, ಕೆಲ್ಸನೇ ಇರ್ಲಿಲ್ಲ, ಹೋಮ್ ಮಿನಿಸ್ಟರ್ ಆಗಿದ್ರು. ಯಾವ ಗಂಡ್ಸ್ ಹೀಗಿರ್ತಾನೆ? ಹೆಂಡತಿ ಸಂಪಾದನೆ ಮೇಲ್ ಕೂತ್ ತಿನ್ನೋನು ಈ ಮನುಷ್ಯ. ತುಂಬಾ ದುಃಖ ಆಯ್ತು. ಕಷ್ಟಪಟ್ಟು ಸಂಪಾದನೆ ಮಾಡಿ ಎಲ್ಲ ಕೊಟ್ಟೆ. ಎಲ್ಲ ನನ್ನ ಏನು ಬಿಲೀಫ್, ಟ್ರಸ್ಟ್, ಫೇತ್. ಆಮೇಲೆ ನನಗ್ ಗೊತ್ತಾಯ್ತು ನನ್ನ ಅಕೌಂಟ್ ಖಾಲಿ ಖಾಲಿ ಆಗ್ತಾ ಇದೆ ಅಂತ. ನೀವ್ ಹೇಳ್ತಾ ಇದ್ದೀರಾ, ನೀವು ಏನು ಸಂಪಾದನೆ ಮಾಡಿದ್ರಿ ಅದನ್ನ ಅವರು ನಿಮ್ಮ ಅಕೌಂಟಿಂದ ದುಡ್ಡು ಖಾಲಿ ಮಾಡಿದ್ರು ಅಂತ. ಖಾಲಿ ಮಾಡಿದ್ರು. ಎಷ್ಟೋ ವರ್ಷದಿಂದ ನಾನು ನನ್ನ ಅಕೌಂಟ್ನ ಚೆಕ್ ಮಾಡಿರ್ಲಿಲ್ಲ. ಅರೆ, ಗಂಡ ಅಲ್ವಾ, ಹಾಗಿದ್ರೆ ಒಳ್ಳೇದಕ್ಕೆ ಮಾಡಿರ್ಬೇಕು. ಎಲೆಕ್ಷನ್ MLA ಮಣಿಪುರದಲ್ಲಿ MLA ಎಲೆಕ್ಷನ್ ಫೈಟ್ ಮಾಡ್ಬೇಕಿತ್ತು. ನೋಡಿ, ಅವರ ಆರೋಪ ಏನು ಅಂತಂದ್ರೆ, ಅವರು ಎಲೆಕ್ಷನ್ ಸ್ಪರ್ಧಿಸೋದು ನಿಮ್ಮ ಇಷ್ಟ ಆಗಿತ್ತು ಅಂತ. ಎಷ್ಟು ಸುಳ್ಳಿನ ವ್ಯಕ್ತಿ ಅಂದ್ರೆ ಅಲಿಗೇಷನ್. ನಾನ್ ಪೊಲಿಟಿಕ್ಸ್, ನಾನು ತುಂಬಾ ಜಾಸ್ತಿ ನನ್ನ ಲೈಫ್ನಲ್ಲಿ ಅಂದ್ರೆ ಪಾಲಿಟಿಕ್ಸ್. ನನಗ್ ಪಾಲಿಟಿಕ್ಸ್ ಅಂದ್ರೆ ಇಷ್ಟ ಇಲ್ಲ. ಆದ್ರೆ ನೀವು ಅವ್ರನ್ನ ಕರ್ಕೊಂಡು ಹೋಗಿದ್ರಿ ಬಿಜೆಪಿಯ ಲೀಡರ್ಗಳ ಹತ್ರ. ನಾನೇನ್ ಕರ್ಕೊಂಡ್ ಹೋಗಿಲ್ಲ. ಅವರೇ ಫೋರ್ಸ್ ಮಾಡಿದ್ರು ನನಗೆ. ಅವರೇ ಫೋರ್ಸ್ ಮಾಡಿದ್ರು. ಏನಂದ್ರೆ ಲೀಡರ್ಸ್ ಜೊತೆ ಅಮಿತ್ ಶಾ ಸರ್ ಜೊತೆ ಅವ್ರ ಹತ್ರ ನನ್ನ ಕರ್ಕೊಂಡ್ ಹೋಗು, ಟಿಕೆಟ್ ಕೇಳು, ನನ್ ಗಂಡಂಗೆ ಟಿಕೆಟ್ ಬಿಜೆಪಿಯಿಂದ ಟಿಕೆಟ್ ಕೊಡಿ ಅಂತ ಕೇಳು. ಮತ್ತೆ ಒಬ್ರು ಮಿನಿಸ್ಟರ್ ಇದಾರೆ, ಮತ್ತೆ ಕಿರಣ್ ರಿಜಿಜು ಸರ್ ಅವ್ರ ಹತ್ರ, ಅಮಿತ್ ಶಾ ಸರ್ ಹತ್ರ ಕರ್ಕೊಂಡ್ ಹೋಗಿದ್ರು. ಎಲ್ಲೆಲ್ಲಿ ಕರ್ಕೊಂಡ್ ಹೋಗಿದ್ರು ಅಂದ್ರೆ ಎಲ್ರ ಹತ್ರ. ಎಲ್ರೂ ನನ್ ಮುಂದೆನೇ ಹೇಳಿದ್ರು ಏನಂದ್ರೆ, ಮೇರಿ ನೀವ್ ನಿಂತ್ಕೊಂಡ್ರೆ ನಾವ್ ಟಿಕೆಟ್ ಕೊಡ್ತೀವಿ. ಅಂದ್ರೆ ಅಮಿತ್ ಶಾ ಮತ್ತೆ ಕೆಲವು ವ್ಯಕ್ತಿಗಳು ಹೇಳಿದ್ರು, ಏನಾದ್ರು ಮೇರಿ ಕೋಮ್ ನಿಂತ್ಕೊಂಡ್ರೆ ಟಿಕೆಟ್ ಕೊಡ್ತೀವಿ ಅಂತ. ಹೌದು, ಅಮಿತ್ ಶಾ ಸರ್ ಆತರ ಹೇಳಿಲ್ಲ. ಒಬ್ಬ ಮಿನಿಸ್ಟರ್ ಇದಾರೆ, ಭೂಪೇಂದ್ರ ಯಾದವ್. ಹೌದು, ಬಹುಶಃ ಅವ್ರೆ. ಅವರು ನನ್ ಮುಂದೆನೇ ಹೇಳಿದ್ರು, ನಾನ್ ನಿಮ್ ಗಂಡಂಗೆ ನನ್ಗೀಗ ನಂಗನಿಸ್ಲಿಲ್ಲ ಟಿಕೆಟ್. ಅಂದ್ರೆ ಟಿಕೆಟ್ ಸಿಗ್ಲಿಲ್ಲ, ಆದ್ರೂ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡಿದ್ರು. ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡ್ರು. ಅಂದ್ರೆ ಅದು ಅವ್ರ ಇಂಟ್ರೆಸ್ಟ್. ನಿಂತ್ಕೊಳ್ಳಿ, ಏನ್ ಪರವಾಗಿಲ್ಲ. ಅದು ನನ್ ಇಂಟ್ರೆಸ್ಟ್ ಆಗಿರ್ಲಿಲ್ಲ. ನನ್ಗೆ ಈ ಅಲಿಗೇಷನ್ ನನ್ ಮೇಲ್ ಹಾಕಿದ್ರು ನಾನು ಗ್ರೀಡಿ ಅಂತ. ಮತ್ತೆ ಯಾವಾಗ ನಿಮ್ಮ ಹಸ್ಬೆಂಡ್ ಮತ್ತೆ ಆ ಸಮಯದಲ್ಲಿ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡಿದಾಗ ಏನ್ ಪ್ರಾಬ್ಲಮ್ ಇತ್ತು? 5-6 ಕೋಟಿ ನಾನು ಅಕೌಂಟ್ನಿಂದ ಕೊಟ್ಟೆ, ಸಪೋರ್ಟ್ ಮಾಡ್ದೆ. ನಮ್ಮತ್ರ ದುಡ್ಡಿಲ್ಲ, ದುಡ್ಡು ಹಾಕ್ಬಿಡ ಅಂತ ಹೇಳಿದ್ರು, ಕೇಳಲಿಲ್ಲ. ಅದು ನಾನ್ ಕಷ್ಟಪಟ್ಟು ದುಡ್ದಿರೋ ದುಡ್ಡು. ಐ ವಾಸ್ ಟ್ರೈಂಗ್ ಟು ಕಂಟ್ರೋಲ್ ಹಿಮ್. ಐ ಡೋಂಟ್ ವಾಂಟ್ ಟು ಗಿವ್ ಹಿಮ್ ದಟ್ ಮಚ್ ಮನಿ ಆಲ್ಸೋ. ಬಟ್ ನಾನು ಏನ್ ಮಾಡ್ಲಿ? ಇಂಥ ಗಂಡ ಸಿಕ್ಕಿದ್ರಲ್ಲ ಅಂತ ಒಂದ್ಸಲ ಏನ್ ಮಾಡ್ತಾರೋ ಏನ್ ಮಾಡಲ್ವೋ ಅದ್ ಬೇರೆ ವಿಷಯ. ನಾನು ಕಣ್ ಮುಚ್ಕೊಂಡು ಸಪೋರ್ಟ್ ಮಾಡ್ದೆ. ಆಮೇಲೆ ಏನಾಯ್ತಂದ್ರೆ, ಎಷ್ಟು ದುಡ್ಡು ಉಡಾಯಿಸಿದ್ರು ಅಂದ್ರೆ ಆದ್ರೂ ಗೆಲ್ಲಿಲ್ಲ. ಆ ಕಾನ್ಸ್ಟಿಟ್ಯೂಯೆನ್ಸಿ ಜನರನ್ನ ಹೇಗ್ ಭೇಟಿ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಹೀಗ್ ಕುಡಿಯೋದು, ಹೀಗಿರೋರು.
ಪೆಗ್ ತಗೋತಿದ್ರು, ಕುಡಿತಿದ್ರಲ್ಲ, ಅದ್ ಆದ್ಮೇಲೆ ಸ್ವಲ್ಪ ಬಾಯ್ ತೆಗಿತಿದ್ರು. ಸ್ವಲ್ಪನೂ ನಗ್ತಾನೇ ಇರ್ಲಿಲ್ಲ. ನನ್ ಹೆಸರು ಹೇಳ್ಕೊಂಡ್ ಎಷ್ಟ್ ಸಾಲ ಮಾಡಿದ್ರು ಅಂದ್ರೆ, ಈ ಗ್ರೂಪ್ನಲ್ಲಿ ಒಮ್ಮೆ ತಗೊಂಡು, ಈ ಗ್ರೂಪ್ನಲ್ಲಿ ಒಮ್ಮೆ ತಗೊಂಡು, ಇಲ್ಲಿ ಅಯ್ಯೋ ದೇವ್ರೇ, ಮೊದ್ಲು ನಾನ್ ಕೇಳಿದ ತಕ್ಷಣ ನಂಗ್ ಶಿವರಿಂಗ್ ಆಯ್ತು ಏನಾಗ್ತಿದೆ ಅಂತ. ವಾಟ್ಸ್ ಗೋಯಿಂಗ್ ಆನ್? ಏನಾಗಿದೆ? ಅಯ್ಯೋ ದೇವ್ರೆ, ನನ್ಗೆ ಈ ಮನುಷ್ಯನ್ ಜೊತೆ ನಾನ್ ಬದ್ಕಕ್ಕಾಗಲ್ಲ. ನಾನ್ ಜೀವ್ನ ಸ್ಯಾಕ್ರಿಫೈಸ್ ಮಾಡ್ದೆ, ನನ್ ಮಕ್ಕಳನ್ನ ಬಿಟ್ಟು ದೊಡ್ಡೋಳಾಗಿ ನೋಡ್ಕೊಳಕ್ಕಾಗ್ಲಿಲ್ಲ. ಈ ತಾಯ್ತನ, ತಾಯಿ ಮಮತೆ ಎಲ್ಲ ದೂರ ಮಾಡ್ಕೊಂಡು ನಾನು ಸಂಪಾದನೆ ಮಾಡೋ ಕಡೆ ಅವ್ರ ಲೈಫ್ಗೋಸ್ಕರ, ನನ್ ಗಂಡಂಗೋಸ್ಕರ ನಾನ್ ಸ್ಯಾಕ್ರಿಫೈಸ್ ಮಾಡಿ ಅವ್ರ್ ನೋಡಿದ್ರೆ ಹೀಗ್ ಮಾಡ್ತಿದಾರೆ. ಹೀಗಿದ್ದಾಗ ನೀನು ನನ್ ಜೊತೆಗೆ ಜೀವ್ನ ಮಾಡಿದ್ರೆ ಹೇಗ್ ಖುಷಿಯಾಗಿರೋದಕ್ ಸಾಧ್ಯ? ನಿಮ್ಗೆ ಇದು ಯಾವಾಗ ಗೊತ್ತಾಯ್ತು? 20 ವರ್ಷಗಳಿಂದ ನಿಮ್ಗೆ ಗೊತ್ತಾಗ್ಲೇ ಇಲ್ವಾ? ಏನೂ ಗೊತ್ತಾಗ್ಲಿಲ್ಲ. ಯಾವಾಗ ನನಗ್ ಮೊದ್ಲು ಗೊತ್ತಾಗಿದ್ದು ಅಂದ್ರೆ ಈ ಇಂಜುರಿ ಆದಾಗ. ಭಗವಂತ ಬಹುಶಃ ಇದು ಗೊತ್ತಾಗ್ಲಿ ಅಂತಾನೆ ಈ ಇಂಜುರಿ ಆಗೋ ಹಾಗೆ ಮಾಡಿರ್ಬೋದು. ಮತ್ತೆ ದೃಷ್ಟಿ ಕೂಡ ಆಗಿರ್ಬೋದು, ನನಗೆ ಅಷ್ಟು ಗೊತ್ತಿಲ್ಲ. ಆದ್ರೆ ಒಳ್ಳೇದಕ್ಕೆ ಆಯ್ತು ಅಂತ ನನಗನ್ನಿಸ್ತು. ನೀವ್ ಹೇಳ್ತಾ ಇದ್ದೀರಾ ಅಕೌಂಟಿಂದ ದುಡ್ಡು ಹೋಗ್ತಾ ಇತ್ತು ಮತ್ ನಿಮ್ಗದು ಗೊತ್ತೇ ಆಗ್ಲಿಲ್ಲ. ಹೌದು. ಒಂದಿನ ಅಂತೂ ದಿಢೀರಂತ ಅವ್ರು ತುಂಬಾ ಅಂದ್ರೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ರು. ಆಗ ನಾನು, ಅರೆ 12 ಗಂಟೆಗ್ ಏಳೋ ವ್ಯಕ್ತಿ ಇವತ್ತೇನು ಏನೋ ಚಮತ್ಕಾರ ಆಗಿದೆ. ನಾನು ಅನ್ಕೊಂಡೆ ಏನ್ ಚಮತ್ಕಾರ ಆಗಿದೆ, ಬೆಳಗ್ಗೆ ಮಾಯ ಆಗಿದ್ದಾರೆ, ಎಲ್ಲೋ ಹೋಗಿರ್ಬೋದು ಅಂತ. ನಾನ್ ಕೂಡ ಬೇಗ ನನ್ನ ಸೆಕ್ಯೂರಿಟಿಗಳಿಗೆ ಕೇಳ್ದೆ. ಸರ್ ಎಲ್ಲೋದ್ರು ಅಂತ. ಸರ್ ಅಂತೂ ಅಶ್ವಂತ್ ಅವ್ರ ಜೊತೆ ಅಂತ, ಅವರು ನನ್ PA ಅವರು, ಅವ್ರ ಜೊತೆ ಹೋದ್ರು ಅಂತ. ಯಾಕ್ ಹೋದ್ರು ಅವ್ರು ಹೇಳಿದ್ರು ಗೊತ್ತಿಲ್ಲ ಅಂತ. ಆಮೇಲೆ ನಾನು ತಕ್ಷಣ ನಾನು ಫೋನ್ ಮಾಡ್ದೆ. ಅವ್ರು ಫೋನ್ ಸ್ವಿಚ್ ಆಫ್ ಮಾಡಿದ್ರು. ಸರಿ, ಸಾಮಾನ್ಯವಾಗಿ ಸ್ವಿಚ್ ಆಫ್ ಮಾಡಲ್ಲ, ಮತ್ತೆ ಅವತ್ ಮಾತ್ರ ಸ್ವಿಚ್ ಆಫ್ ಆಗಿತ್ತು. ಏನಾಗಿದೆ? ನಾನು ಮತ್ತೆ ಮಾಡ್ದೆ, ಮತ್ತೆ ಸ್ವಿಚ್ ಆಫ್ ಅಂತ. ಮತ್ತೆ ನಾನು ನನ್ PAಗೆ ನಾನು ಫೋನ್ ಮಾಡ್ದೆ. ಅಶ್ವಂತ್, ನೀವ್ ಎಲ್ಲಿದ್ದೀರಾ ಅಂತ ನಾನ್ ಕೇಳ್ದೆ. ಸರ್ ಜೊತೆಗೆ. ಎಲ್ಲಿಗ್ ಹೋಗಿದ್ದಾರಾ ಅಂತ ಕೇಳಿದ್ರೆ ಬ್ಯಾಂಕಲ್ಲಿದ್ದೀವಿ. ನನ್ ತಲೆಗ್ ಬಂತು ಮ್ಯಾನೇಜರಿಗೆ ಫೋನ್ ಮಾಡ್ಬೇಕು ಅಂತ. ಇವ್ರು ಯಾಕೆ ಬಂದಿದ್ದಾರೆ? ಮತ್ತೆ ನಾನು ಮ್ಯಾನೇಜರ್ಗೆ ಫೋನ್ ಮಾಡ್ದೆ. ಮತ್ತವ್ರು ಹೇಳಿದ್ರು ಸರ್ ಬಂದಿದ್ದಾರೆ, 10 ಲಕ್ಷ ತಗೊಂಡ್ರು. ಸರಿ, ನಾನ್ ಸುಮ್ನಾದೆ. ನನ್ಗೆ ಕ್ಲಿಯರ್ ಆಯ್ತು ಎಷ್ಟು ವಿತ್ಡ್ರಾ ಮಾಡಿದ್ದಾರೆ ಅಂತ. ನನಗ್ ಕ್ಲಿಯರ್ ಆಯ್ತು. ಆಮೇಲೆ ವಿತ್ಡ್ರಾ ಮಾಡಿದ್ಮೇಲೆ ಅವ್ರು ಹೊರಗ್ ಬಂದ್ರು ಅನ್ಸತ್ತೆ ಬಹುಶಃ. ನನ್ PA ಅವ್ರಿಗೆ ಹೇಳಿರ್ಬೋದು, ಮೇಡಮ್ ಅವ್ರ ಫೋನ್ ಬಂದಿತ್ತು, ನಿಮ್ ಫೋನ್ ಆಫ್ ಆಗಿದೆ ಅಂತ. ಅದು ಇದು ಏನಾದ್ರೂ ಹೇಳಿರ್ಬೋದು. ಮತ್ತೆ ತಕ್ಷಣ ನನಗ್ ಫೋನ್ ಬಂತು. ಮತ್ ಹೇಳಿದ್ರು, ನಾವು ಬ್ಯಾಂಕ್ನಲ್ಲಿದ್ದೀವಿ, ನನ್ನ ಅಕೌಂಟ್, ಹಳೇ ಅಕೌಂಟ್, ಅದನ್ನ ಕ್ಲೋಸ್ ಮಾಡಕ್ ಬಂದಿದ್ದೀನಿ. ಮತ್ತೆ ಅದನ್ನ ಕ್ಲೋಸ್ ಮಾಡಿ ಏನ್ ಬ್ಯಾಲೆನ್ಸ್ ಇದೆ, ಸ್ವಲ್ಪ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಇದೆ, ಅದನ್ ತಗೊಂಡ್ ಬರ್ತೀನಿ ಮನೆಗೆ. ಹಾಗೇಳಿ ಹೇಳಿದ್ರು. ಫೋನ್ ಮಾಡಿ ನನಗ್ ಹೇಳಿದ್ರು. ಈ ಸುಳ್ಳು ಸಿಕ್ಕಾಕೊಂಡ್ರು. ಅಕೌಂಟಲ್ಲಿ ವಿತ್ಡ್ರಾ ಮಾಡಿದ್ರು. ಮ್ಯಾನೇಜರ್ ನೋಡಿದ್ರೆ 10 ಲಕ್ಷ ವಿತ್ಡ್ರಾ ಮಾಡಿದಾರೆ ಅಂತ ಹೇಳಿದ್ರು. ಮತ್ತೆ ಇವ್ರು ನನಗೆ ಅಕೌಂಟ್ ಕ್ಲೋಸ್ ಮಾಡಕ್ ಬಂದಿದ್ದೀನಿ ನಿಮ್ಗೆ ಅಂದ್ರು. ಎಷ್ಟ್ ಹೇಳಿದ್ರು ತೆಗೆದೆ ಅಂತ? ಮನೆಗ್ ಬಂದ್ರು. ಮತ್ತೆ 30,000 10 ಲಕ್ಷ ತೆಗ್ದಿದ್ರು, ನಿಮ್ಗೆ 30,000 ಅಂತ ಹೇಳಿದ್ರು. ಹಾ, ಅದು ಮಾತ್ರ ಅಲ್ಲ, ಅವ್ರ ಅಕೌಂಟ್ ಹಳೇದಿದೆ. ಹಳೇ ಅಕೌಂಟ್ನಿಂದ ಏನು ಕ್ಲೋಸ್ ಮಾಡಿದ್ರು, ಜೊತೆಗೇನ್ ಬ್ಯಾಲೆನ್ಸ್ ಇದೆ 30 ಇತ್ತು. 30,000 ಇದು ಹಳೆ ಅಕೌಂಟ್ದು, ಇದನ್ನ ಯೂಸ್ ಮಾಡ್ಕೊ. ಸರಿ, ಒಂದ್ಸಲ ಮಾತ್ರ ಅಲ್ಲ, ಮತ್ತೆ 2ನೇ ಸಲ ಸೇಮ್ ರಿಪೀಟೆಡ್ಲಿ ಮಾಡಿದ್ರು. ಆವಾಗ ನನಗ್ ಗೊತ್ತಾಯ್ತು. ಆವಾಗಿಂದ ಮತ್ತೆ ಅಂದ್ರೆ ಏನಿದ್ರು ಒಂದ್ಸಲ ಗೊತ್ತಾಯ್ತು, ಮತ್ತೆ ಬ್ಯಾಂಕ್ ಮ್ಯಾನೇಜರ್ ಇಂದ ಗೊತ್ತಾಯ್ತು, ಆಮೇಲೆ ನೀವು ವಾಚ್ ಹಾ. ಮಾಡೋದಕ್ಕೆ ಶುರು ಮಾಡಿದ್ರಿ. ಆಮೇಲೆ ನಿಮ್ಗೆ ಈ ವಿಷಯ ಅರ್ಥ ಆಯ್ತು, ಏನಂದ್ರೆ ಹೌದು. ನಿಮ್ಮ ಅಕೌಂಟ್ ಇಂದ ಆಗಾಗ ದುಡ್ಡು ತೆಗಿತಾ ಇದ್ರು ಅಂತ. ಒಂದ್ಸಲ ಕೂಡ ಅಲ್ಲ, ನಾನು ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡೆ. ಯಾವಾಗ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡ್ರಿ, ಹಾ. ಆವಾಗ ನಿಮಗೆ ಗೊತ್ತಾಯ್ತು, ಏನಂದ್ರೆ ಮೊದಲು ಹಾ. ಕೂಡ ನಿಮ್ಮ ಅಕೌಂಟ್ ಇಂದ ಇದೇ ತರ ದುಡ್ಡು ತೆಗಿತಾ ಇದ್ರು. ಹಾ. ನಿಮ್ಗೆ ಏನು ಹೇಳ್ದೆ? ಹೌದು, ಇದು ಮೊದ್ಲು ಕೂಡ ತೆಗ್ದಿರ್ಬೋದು. ಆದ್ರೆ ನಾನು ಯಾವಾಗ ನನಗೆ ಇಂಜುರಿ ಆದ್ಮೇಲೆ 2 ಸಲ ಹಿಡ್ಕೊಂಡೆ.
ಒಂದ್ ವೇಳೆ ನಿಮ್ಗೆ ಇಂಜುರಿ ಆಗಿರ್ಲಿಲ್ಲ ಅಂದ್ರೆ, ನೀವು ಮನೇಲಿ ಹಾ. ಇರ್ಲಿಲ್ಲ ಅಂದ್ರೆ, ಅವರು ಬೆಳಿಗ್ಗೆ ಬ್ಯಾಂಕಿಗೆ ಹೋಗ್ತಿರ್ಲಿಲ್ಲ, ತಮ್ಮ ಫೋನ್ ಆಫ್ ಮಾಡ್ತಿರ್ಲಿಲ್ಲ, ನೀವು ಮ್ಯಾನೇಜರ್ಗೆ ಫೋನ್ ಮಾಡ್ತಿರ್ಲಿಲ್ಲ ಅಂದ್ರೆ ನಂಗೆ ಬಹುಶಃ ನಿಮ್ಗೆ ಅದು ಗೊತ್ತಾಗ್ತಾನೆ ಇರ್ಲಿಲ್ಲ. ಗೊತ್ತಾಗ್ತಿರ್ಲಿಲ್ಲ. ಯಾವತ್ತೂ ಇಷ್ಟು ಕೆಟ್ಟದಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ಏನ್ ಗೊತ್ತಾ, ನನ್ಗೆ ಎಷ್ಟು ದುಃಖ ಆಯ್ತು. ನಾನೊಬ್ಳೇ ಹೆಣ್ಮಗಳು ಮತ್ ಮಕ್ಳೂ ಇದಾರೆ. ನೀವ್ ಕೇಳಿರ್ಬೋದು ಮಕ್ಳು ಕೂಡ ಅವ್ರ ಹತ್ರ ಇದಾರೆ ಅಂತ. ಆದ್ರೆ ನನ್ನ ಹತ್ರ ಇದಾರೆ. ಇದನ್ನು ಕೂಡ ಅವ್ರು ಹೇಳಿದ್ರು, 2 ವಿಚಾರ ಹಾ. ಹೇಳಿದ್ರು. ಒಂದು ವಿಷಯ ಅವರು ಹೇಳಿದ್ದೇನು Right? ಅಂತಂದ್ರೆ, ನನಗ್ ಗೊತ್ತಲ್ವಾ ಏನ್ ಅಲಿಗೇಷನ್ ಮಾಡಿದ್ದಾರೆ ಅಂತ ಸರ್. ಥ್ಯಾಂಕ್ ಯು. ಮಕ್ಳನ್ ಕೂಡ ಎಲ್ಲ ಅವರೇ A to Z ಎಕ್ಸ್ಪೆಂಡಿಚರ್ ಅವರೇ ಬೇರ್ ಮಾಡಿದ್ದಾರೆ ಅನ್ನೋ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ಎಲಿಗೇಷನ್, ಬರೀ ಸುಳ್ಳು, ಉಲ್ಟಾ ಪಲ್ಟಾ ಸುಳ್ಳು ನನ್ ಮೇಲೆ. ಮಕ್ಳೆಲ್ಲ ನನ್ನ ಹತ್ರ ಇದ್ದಾರೆ ಮತ್ ಅವ್ರ ಎಲ್ರದು ಎಕ್ಸ್ಪೆಂಡಿಚರ್ ಸ್ಕೂಲ್ನ ಬೇಸಿಕ್ನಿಂದ ಹಿಡಿದು ದೊಡ್ಡದರವರೆಗೆ ಸ್ಕೂಲ್ ಫೀಸ್ ಅನದರ್ ಲೆವೆಲ್ವರೆಗೆ ನಾನು ಎಲ್ಲ ಮಾಡಿದ್ದೀನಿ. ಒಬ್ಳೆ ಐ ಆಮ್ ಡೂಯಿಂಗ್ ಅಲೋನ್. ನನ್ಗೋಸ್ಕರ ಯಾವ ಕುಟುಂಬನೂ ಇಲ್ಲ, ತಂದೆ ತಾಯಿ ಕುಟುಂಬ ಯಾರೂ ಇಲ್ಲ, ಯಾರು ನನ್ ರಿಲೇಟಿವ್ ಯಾರೂ ಇಲ್ಲ. ಸಿನ್ಸ್ ಐ ಆಮ್ ಮ್ಯಾರಿಡ್ ಅಂಡ್ ಐ ಆಮ್ ಡೂಯಿಂಗ್ ಅಲೋನ್ ಫಾರ್ ಮೈ ಚಿಲ್ಡ್ರನ್. We are with you, ma'am. ಥ್ಯಾಂಕ್ ಯು. ನೀವು ಹೇಳ್ತಾ ಇದ್ದೀರಾ ಏನಂದ್ರೆ, ಮಕ್ಕಳಿಗೆ ಚಾಯ್ಸ್ ಅನ್ನ ಕೊಟ್ಟಿದ್ರಿ, ಅವರು ಫಾದರ್ ಜೊತೆ ಇರ್ತಾರಾ ಅಥವಾ ಮದರ್ ಜೊತೆ ಇರ್ತಾರಾ ಅಂತ. ಆದ್ರೆ ಡಿವೋರ್ಸ್ ಆದ್ಮೇಲೆ ಮಕ್ಕಳು ತಾವೇ ಡಿಸೈಡ್ ಮಾಡಿದ್ರು ನಿಮ್ಮ ಜೊತೆಗಿರ್ತೀವಿ ಅಂತ. ಹೌದು, ಖುದ್ದು ಮಕ್ಕಳೇ ನನಗೆ ಪ್ರಾಮಿಸ್ ಮಾಡಿದ್ರು, ನಾವು ಅವ್ರ ಜೊತೆ ಇರೋಕ್ಕಿಷ್ಟಪಡಲ್ಲ ಅಮ್ಮ, ನಿಮ್ ಜೊತೆ ಇರ್ತೀವಿ ಅಂತ. ನೋಡಿ, ನಿಮ್ಮ ಎಕ್ಸ್ ಹಸ್ಬೆಂಡ್ ಏನಿದ್ದಾರೆ ಅವ್ರು ಹೇಳ್ತಾರೆ ಏನಂದ್ರೆ, ಅವರು ನಿಮ್ಗೆ ಪೂರ್ತಿ ಸಪೋರ್ಟ್ ಮಾಡಿದ್ರು, ಪೂರ್ತಿ ಫ್ರೀಡಮ್ನ ಕೊಟ್ಟಿದ್ರು, ಏನ್ ಬೇಕಿದ್ರು ಮಾಡ್ಬೋದು ಅಂತ. ಫ್ರೀಡಮ್ ಕೊಟ್ಟಿದ್ರು, ಅದೇನು ತಪ್ಪಲ್ಲ. ಅವ್ರು- ಆದ್ರೆ ನನಗೆ ಈ ತರ ಗಲೀಜು ಮತ್ತೆ ತಪ್ಪಾದ ಅಲಿಗೇಷನ್ ಮಾಡೋಕೇನ್ ಬಿಟ್ಟಿರ್ಲಿಲ್ಲ. ನಾನಂತೂ ಪ್ರೂವ್ ಮಾಡಿ ತೋರಿಸ್ದೆ ಅವರು ತಪ್ಪು ಒಂದು ಮಾಡಿದ್ದಾರೆ ಹೆಸರನ್ನ ಅಂತ. ಹೇಳಿದ್ರು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಏನಿದ್ದಾರೆ ಹಿತೇಶ್ ಚೌಧರಿ, ಅವರ ಅದಾದ್ಮೇಲೆ ಜೊತೆಗೆ ನಿಮ್ಮ ಅವ್ರು ಅಫೇರ್ ಇತ್ತು ಅಂತ. ಅವ್ರು ಹೋಗ್ಬಿಟ್ಟಿದ್ರು. ಎಲ್ಲಿಗೆ ಹೋಗ್ಬಿಟ್ಟಿದ್ರು ಅವರು? ನಾನ್ ಮೊದ್ಲೇ ಡಿವೋರ್ಸ್ ಮಾಡಿದ್ದೆ. ಯಾವಾಗ ನನ್ನ ಡಿವೋರ್ಸ್ ಆಯ್ತು, ಇದು ಅಲಿಗೇಷನ್, ಹೊಸ ಅಲಿಗೇಷನ್ ಬಂತು. ಆ ಟೈಮ್ನಲ್ಲಿ ಏನ್ ಪೀರಿಯಡ್ ಇತ್ತು, 2 ವರ್ಷದಲ್ಲಿ. ಸರ್, ಸತ್ಯ ಹೇಳ್ಬೇಕು ಅಂದ್ರೆ ಈ 2 ವರ್ಷದಲ್ಲಿ ನಾವಿಬ್ರು ಸದ್ದಿಲ್ದೆ ಡಿವೋರ್ಸ್ ಮಾಡ್ಕೊಂಡ್ವಿ. ಪ್ರೀತಿಯಿಂದ ನಿಮ್ ಪಡೆಗ್ ನೀವಿರಿ ಅಂತ. ನನ್ಗೆ ಶಾಕ್ ಆಯ್ತು. ನಾರ್ತ್ ಈಸ್ಟ್ನಲ್ಲಿ ಕ್ರಿಶ್ಚಿಯನ್ ಒಬ್ಬ, ಬೀಂಗ್ ಅ ಕ್ರಿಶ್ಚಿಯನ್, ಐ ಬಿಲೀವ್ ಜೀಸಸ್, ಓಕೆ, ದಟ್ ದೇರ್ ರಿಲಿಜನ್ ವಿಚ್ ಐ ಬಿಲಾಂಗ್ಸ್ ಟು, ದೇ ಹ್ಯಾವ್ ಟ್ರೋಲ್ ಮೀ ಲೈಕ್ ಕ್ರೇಜಿ. ಏನು ತಿಳ್ಕೊಳ್ದೆ, ಏನು ಗೊತ್ತಿಲ್ದೆ ಆ ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾ ಅವ್ರ ಸ್ಟೇಟ್ಮೆಂಟ್ಗೆ ಸಿಂಪತಿ ತೋರ್ಸಿದ್ರು. ನೀವ್ ಹೇಳ್ತಾ ಇದ್ದೀರಾ ಏನಂದ್ರೆ, ಈ ಚರ್ಚ್ ಏನಿದೆ ಅವರು ಕೂಡ ನಿಮ್ಮ ಮಾತನ್ನ ಕೇಳಲಿಲ್ಲ, ಒನ್ ಸೈಡೆಡ್ ವಿಷಯಗಳನ್ನ ಕೇಳಿ ನಿಮ್ಮ ಎಕ್ಸ್ ಹಸ್ಬೆಂಡ್ಗೆ ಸಪೋರ್ಟ್ ಮಾಡಿದ್ರು, ಮತ್ತೆ ನಿಮ್ಗೆ ಸಪೋರ್ಟ್ ಮಾಡ್ಲಿಲ್ಲ. ಏನ್ ಈ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತಾರಲ್ಲ, ನಾನೀ ಕುಂಭಮೇಳಕ್ ಹೋಗಿದ್ದೀನಿ ಅಂತ, ಮತ್ತೆ ಈ ಒಂದು ಶಿರ್ಡಿಗ್ ಹೋಗಿದ್ದೀನಿ ಅಂತ, ಮತ್ತೊಂದು ಮುಸ್ಲಿಂ ಮಾಸ್ಕ್ ಹೋಗಿದ್ದೀನಿ ಅಂತ, ಇದೆಲ್ಲ ನಾನ್ ಪ್ರೀತಿಯಿಂದ ಮಾಡ್ತಾ ಇದ್ದೀನಿ. ಆದ್ರೆ ಆ ವ್ಯಕ್ತಿಗಳು ಉಲ್ಟಾ ಮಾತಾಡ್ತಾರೆ. ಆದ್ರೆ ನೀವು ಕ್ರಿಶ್ಚಿಯನ್ ಅಲ್ವಾ, ದೇವಸ್ಥಾನಗಳಿಗೆಲ್ಲ ಹೋಗೋ ಅಗತ್ಯ ಏನಿದೆ, ಯಾಕೆ ಹೀಗೆ ನೆಗೆಟಿವ್? ನನ್ಗೆ ಇದೆಲ್ಲ ನನ್ ತಲೆಲಿ ಇವತ್ತಿಗ್ ಮುಗಿಯಲ್ಲ. ಮತ್ತೆ ಅಂದ್ರೆ ನಾನು ಇಂಡಿಯನ್ ಆಗಿದ್ದೀನಿ. ನಾನು ಎಲ್ಲಾ ದೇವಸ್ಥಾನ, ಎಲ್ಲಾ ರಿಲಿಜನ್ಗೂ ರೆಸ್ಪೆಕ್ಟ್ ಕೊಡ್ಬೇಕು. ಮತ್ತೆ ನಮ್ಮ ಸೆಲೆಬ್ರಿಟಿಗಳಿದಾರಲ್ಲ, ನಮ್ಮ ಈ ಅಮಿತಾಬ್ ಸರ್ ಇದಾರೆ, ಮತ್ತೆ ನಮ್ಮ ಪ್ರೈಮ್ ಮಿನಿಸ್ಟರ್ ಸರ್ ಇತ್ತೀಚೆಗೆ ಕ್ರಿಸ್ಮಸ್ ಆಚರಿಸಿದ್ರು. ಮತ್ತೆ ಪ್ರೈಮ್ ಮಿನಿಸ್ಟರ್ ಹಿಂದೂ ಆಗಿದ್ದಾರೆ, ಪ್ರಧಾನಮಂತ್ರಿ ಹಿಂದೂ ಆಗಿದ್ದಾರೆ. ನಮ್ಮ ಕಲ್ಚರ್ ಅದೇ ಅಲ್ವಾ, ಎಲ್ರೂ ಎಲ್ಲಾ ಧರ್ಮಗಳನ್ನ ರೆಸ್ಪೆಕ್ಟ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಸೆಲೆಬ್ರೇಟ್ ಮಾಡ್ತೀವಿ. ಇದೇ ಆ ವ್ಯಕ್ತಿಗಳ ಮೈಂಡ್ ಸೆಟ್ ಆಗಿದೆ. ಕ್ರಿಶ್ಚಿಯನ್ಸು ಹಿಂದೂ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ, ಮತ್ತೆ ಹಿಂದೂಗಳು ಕ್ರಿಶ್ಚಿಯನ್ ಟೆಂಪಲ್ಗೆ ಚರ್ಚಿಗೆ ಹೋಗ್ಬಾರ್ದು. ಹೀಗ್ ಎಲ್ ಬರ್ದಿದೆ, ಯಾವ ಬುಕ್ನಲ್ಲಿ ಬರ್ದಿದೆ ಸರ್? ನೋಡಿ, ಮತ್ತೆ ನಿಮ್ಮ ನನ್ಗೆಲ್ಲ ಎಲ್ಲಾ ಮಾತುಗಳನ್ನ ಕೇಳಿ ಇಲ್ಲಿ ಏನು ಪಬ್ಲಿಕ್ ಕೂತಿದ್ದಾರೆ ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಜನ ಹೇಳ್ತಾ ಇದ್ದಾರೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ. ಹಾ. ಮತ್ತೆ ನಿಮ್ಮ ದುಃಖ ಕಷ್ಟಗಳಲ್ಲಿ ನಾನು ಆಕ್ಚುಲಿ ನಿಮಗೆ, ನನ್ನ ಫ್ಯಾನ್ ಫಾಲೋವರ್ಸ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ,
ನನ್ ಜೊತೆ ಇರಿ ಅಥವಾ ಬಿಡಿ, ಸತ್ಯ ಮತ್ತು ತಪ್ಪು ಏನು ಅಂತ ಒಂದಲ್ಲ ಒಂದಿನ ಗೊತ್ತಾಗತ್ತೆ, ಸರಿನಾ? ನನ್ಗೇನ್ ಬೇಕಾಗಿಲ್ಲ ನನ್ ಜೊತೆ ಇರೋದು, ಓಕೆ? ನಾನು ಒಬ್ಳು ಮನುಷ್ಯಳೆ. ಐ ಆಮ್ ಅ ಫೈಟರ್, ಐ ವಿಲ್ ಫೈಟ್. ನಾನ್ ಯಾವತ್ತೂ ಹೇಳಿಲ್ಲ ನನ್ ಜೊತೆಗಿರಿ ಅಂತ. ನೀವ್ ಇಮೋಷನಲ್ ಆಗಿ ನಾನ್ ಆಗ್ತಾ ಇಲ್ಲ. ಸತ್ಯ ಹೇಳೋಕಿಲ್ಲಿಗ್ ಬಂದಿದ್ದೀನಿ ಇವತ್ತು. ಮೇರಿಕೋಮ್, ಇವತ್ತು ನೀವು ನಿಮ್ಮ ನೋವನ್ನ ಪೂರ್ತಿಯಾಗಿ ಜನರ ಮುಂದೆ ಇಟ್ಟಿದ್ದೀರಾ, ಸತ್ಯವನ್ನ ಜನರಿಗೆ ಹೇಳಿದ್ದೀರಾ. ಒಂದ್ವೇಳೆ ಪೂರ್ತಿ ನಿಮ್ಮ ಸ್ಟೋರಿಯನ್ನ ನೋಡಿದ್ರೆ ನಿಮ್ಗೆ ಪದೇ ಪದೇ ಇಂಜಸ್ಟಿಸ್ ಆಗಿದೆ. ಪದೇ ಪದೇ ಖಂಡಿತ ಇಂಜಸ್ಟಿಸ್. ಆದ್ರೆ ಏನ್ ಪರವಾಗಿಲ್ಲ ಸರ್, ನನಗೆ ನಿಮ್ಮನ್ ಕಂಡ್ರೆ ಭಯ ಇದೆ, ಅದಾಲತ್ ಅಂದ್ರೆ ಭಯ ಇದೆ. ಆದ್ರೆ ನಾನು ಯಾರಿಗೂ ಹೆದರಲ್ಲ. ಇದೇ ಮೇರಿ ಕಾಮ್ ಅಂದ್ರೆ. ನಾನ್ ಫೈಟ್ ಮಾಡ್ತೀನಿ. ನೀವ್ ಯಾವಾಗ್ಲೂ ಹೇಳ್ತೀರಾ, ಯಾವಾಗ ನೀವು ಅಪ್ಸೆಟ್ ಆದಾಗ, ದುಃಖ ಆದಾಗ ನೀವು ಹಾಡ್ ಹಾಡ್ತೀರಾ ಅಂತ. ಹಾಗಾದ್ರೆ ನಿಮಗೋಸ್ಕರ ಇವತ್ತು ಯಾವ ಹಾಡನ್ನ ಹಾಡ್ತೀರಾ? आंखें तरस जाएंगी, जाने कब गुम हुआ कहाँ खोया, एक आंसू छुपा के रखा था, तुझसे नाराज नहीं जिंदगी, हैरान हूँ मैं, हो हैरान हूँ मैं. Thank you. ಸೀರಿಯಸ್ಲಿ, ನೀವು ಪ್ರೀತಿ ಮತ್ತೆ ಗೌರವ ಏನ್ ಕೊಟ್ಟಿದ್ದೀರಲ್ಲ, ನಾನ್ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ. ಏನಾದ್ರೂ ನಾನು ಇರ್ಲಿ ಬಿಡ್ಲಿ, ನಾನ್ ಇಲ್ದೇ ಇದ್ರೂ ಮೇಲಿಂದ ನಿಮಗೆ ಸಲ್ಯೂಟ್ ಮಾಡ್ತೀನಿ, ಮಾಡ್ತಾನೆ ಇರ್ತೀನಿ.